ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ನಾವೀಗಾಗಲೇ ಮಾತಾಡ್ತಾ ಇದ್ವಿ ಕಟಾರಿ ವೀರ ಸುರಸುರಂದರಂಗೆ ಚಿತ್ರದ ವಿವಾದದ ಬಗ್ಗೆ ಮಾತನಾಡ್ತಾ ಇದ್ವಿ. ಆ ಚಿತ್ರದ ಸ್ಪೆಷಾಲಿಟಿ ಬಗ್ಗೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇರ್ತಕ್ಕಂಥ ಉಪೇಂದ್ರ ಅವರು ಮಾತಾಡ್ತಾ ಇದ್ರು. ಅವ್ರ ಜೊತೆ ಮಾತುಕತೆಯನ್ನು ಮುಂದುವರ್ಸೋಣ. ಉಪೇಂದ್ರ ಅವರ ಈಗ ಚಿತ್ರದ ವಿವಾದಗಳ ಕುರಿತಂತೆ ಕೆಲವೊಂದು ಮಾತಾಡಬೇಕಾಗುತ್ತೆ. ಈಗ ನಿರಂಜನ್ ಶೆಟ್ಟಿ ಅವರು ನಿಮಗೆ ಗೊತ್ತಾ ಉಪೇಂದ್ರ? ನಾನು ಮೊದಲಿಂದನೂ ಹೇಳ್ತಾ ಬರ್ತಿದ್ದೀನಿ, ಆ ವ್ಯಕ್ತಿ ಹೇಳೋ ಪ್ರಕಾರ 2004 ಮನೋಹರ್ ಜೊತೆ ಬಂದೆ ಅಂತಾರೆ. ನಾನು ಮನೋಹರ್ಗೂ ಫೋನ್ ಮಾಡಿದೆ, ಅದು ಯಾರ್ರೀ ಅದು ನೀವು ಕರ್ಕೊಂಬಂದಿದ್ರಂತಲ್ಲ, ನಾನು ಸ್ಟೋರಿ ಹೇಳಿದ್ರ ಅಂದರೆ ಅವ್ರು ಬೈದರು. ಆ ಹುಡುಗ ನಂಬಿಕೆ ದ್ರೋಹಿ ಅವರು. ನಾನು 2 ವರ್ಷ ಇಟ್ಕೊಂಡು ಅವ್ರನ್ನ ನಾನು ಕಳಿಸ್ಬಿಟ್ಟೆ, ಅವ್ರನ್ನ ನನ್ನ ಜೊತೆಲೇ ಇಟ್ಕೊಂಡಿಲ್ಲ ಅಂತ. ಬೇಕಾದ್ರೆ ಮನೋಹರ್ ಲೈನ್ ತೊಗೊಂಡು ಕೇಳಿ ನೋಡಿ. ಅದಾದ್ರ ಮೇಲೆ ಓಕೆ, ಅವ್ರು ಏನೋ ಕತೆ ಏನೋ ಅವ್ರಿಗೆ ಸಂಶಯ ಬಂದಿರ್ಬೋದು, ಅವ್ರು ಕೋರ್ಟ್ಗೆ ಅವರು ಲೀಗಲಿ ಅದು ನಡೀತದೆ. ಅದಕ್ಕೂ ನಮಗೂ ಏನೂ ಇದಿಲ್ಲ. ಓಕೆ, ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಕತೆ ಇದೆ, ಅದನ್ನು ನಾವು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ವಿ, ಇದೆಲ್ಲ ಆಯಿತು. ನನಗೆ ಇದು ಯಾವುದು ಇದನ್ನಿಸ್ತಾ ಇಲ್ಲ. ಓಕೆ, ಅದು ಯಾಕಂದರೆ ಸತ್ಯ ಯಾರ ಕಡೆ ಇದೆಯೋ ಅವ್ರ ಕಡೆ ಇದಾಗುತ್ತೆ. ಇವಾಗ ನಾವು ನಿಜವಾಗ್ಲೂ ಅದೇ ಥರ ಕತೆ ನಾವು ಮಾಡಿದರೆ ಖಂಡಿತ ಕೋರ್ಟ್ ಅವರಿಗೆ ತೀರ್ಮಾನ ಕೊಡುತ್ತೆ, ಇಲ್ಲ ನಮ್ಮ ಕಡೆ ತೀರ್ಮಾನ ಕೊಡುತ್ತೆ. ಓಕೆ ಉಪೇಂದ್ರ ಅವರೇ, ಇದು ಹೊಸದಾಗಿ ಕೋರ್ಟಲ್ಲಿ ನೀವೆಲ್ಲರ ಮುಂದೆ ನನಗೆ ಏನೋ ಉಪೇಂದ್ರ ಅವರೇ, ಈಗ ಈ ವಿಚಾರಕ್ಕೆ ಬರೋದಕ್ಕೂ ಮುನ್ನ ನೀವು ಹೇಳೋ ಪ್ರಕಾರ ಈ ನಿರಂಜನ್ ಶೆಟ್ಟಿ ಅನ್ನೋ ವ್ಯಕ್ತಿಯ ಪರಿಚಯ ನಿಮಗೆ ಇಲ್ವೇ ಇಲ್ಲ? ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ. ಇವಾಗ ಅವ್ರು ಯಾವ್ದು, ಇವಾಗ ನಾನು ಮೊನ್ನೆ ಇಂಟರ್ವ್ಯೂ ಕೇಳಿದೆ, ಏನಪ್ಪ ನೀನು ಶಾರುಖ್ ಖಾನ್ ಸಲ್ಮಾನ್ ಖಾನ್ ನಿನ್ನ ಮುಖ ನಾನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ. ಅವ್ನು ನನ್ನ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ತಾನೆ, ಬೇರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಪ್ರೂವ್ ಮಾಡೋದಕ್ಕೆ ಹೇಳಿ ಅವ್ನು ನನ್ನ ಜೊತೆ ಯಾವ ಪಿಕ್ಚರಲ್ಲಿ ವರ್ಕ್ ಮಾಡ್ದ ಅಂತ. ಹಾಗಿದ್ರೆ ಅವ್ರು ಹೇಳ್ತಾರೆ 2006ನೇ ಇಸ್ವಿನಲ್ಲಿ ನಾನು ಉಪೇಂದ್ರ ಅವರಿಗೆ ಈ ಚಿತ್ರದ ಕಥೆಯನ್ನು ಹೇಳಿದ್ರಿ. ಯಾಕಂದ್ರೆ ನಾವು ಒಂದ್ ನಿಮಿಷ ನೋಡಿ, ಮಾತಾಡಿ ಉಪೇಂದ್ರ, ಹೇಳಿ. ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಇಷ್ಟೆಲ್ಲ ಅವ್ರನ್ನ ಸಪ್ರೇಟ್ ಆಗಿ ಮಾತಾಡಿ, ನಮ್ಮನ್ನು ಸಪ್ರೇಟ್ ಆಗಿ ಹೇಳಿ, ಅವ್ರ ಹತ್ರ ಸಪ್ರೇಟ್ ಆಗಿ ಮಾತಾಡೋದು, ಅವ್ರದ್ದೇನೋ ಹೇಳ್ತಾರೆ ಅಂತ ಸ್ಟೇಟ್ಮೆಂಟ್ ಹಾಕೋದು, ನಮ್ದೇನೋ ಹೇಳ್ತೀವಿ ಅಂತ ಸ್ಟೇಟ್ಮೆಂಟ್ ಹಾಕೋ ಬದಲು ಡೈರೆಕ್ಟ್ ಆಗಿ ಅವ್ರು ಹೇಳಿರೋ ನಿನ್ನೆ ಸ್ಟೇಟ್ಮೆಂಟ್ ಪ್ರಕಾರ ರಾಕ್ಲೈನ್ ಅವ್ರು ಇದ್ರಲ್ಲಿ, ಮುನಿರತ್ನಂ ಅವ್ರು ಇದ್ರು, ಅವ್ರು ನಮ್ಮನ್ನೆಲ್ಲ ತಡೆದ್ರು, ಜಗಳ ಆಗದೆ ಇರೋ ಥರ ಸಮಾಧಾನ ಮಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಲೈನಿಗೆ ತಗೊಳ್ಳಿ, ರಾಕ್ಲೈನ್ ಅವ್ರನ್ನ, ಮುನಿರತ್ನಂ ತಗೊಳ್ಳಿ, ನಿನ್ನೆ ಏನಾಯ್ತು ಅಂತ ಡೈರೆಕ್ಟಾಗಿ ಕೇಳಿ. ಓಕೆ ಉಪೇಂದ್ರ ಅವರೇ, ಮುಖನೂ ನಾನು ನೋಡಿಲ್ಲ. ಉಪೇಂದ್ರ, ಓಕೆ, ಇವಾಗ ನಮ್ಮ ಜೊತೆ ನಾವು ಕೋರ್ಟಲ್ಲಿ ಇವಾಗ ನಮ್ಮ ಜೊತೆ ಇಲ್ಲ ಮುನಿರತ್ನ ಅವ್ರು ನೀವು ಹೇಳಿದ ಪ್ರಕಾರ ನಾವೀಗ ಇಬ್ಬರನ್ನೂ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಮುನಿರತ್ನ ಅವ್ರು ನಮ್ಮ ಜೊತೆ ಇವಾಗ ಸಂಪರ್ಕಕ್ಕೆ ಬಂದಿದ್ದಾರೆ, ಅವ್ರನ್ನ ಕೇಳೋಣ. ಮುನಿರತ್ನ ಅವರೇ, ನಿನ್ನೆ ನ್ಯಾಯಾಲಯದ ಆವರಣದಲ್ಲಿ ಏನು ನಡೀತು? ನೀವು ಅಲ್ಲಿದ್ರಿ, ನಿಜವಾಗಿ ಹೇಳಿ, ಏನು ನಡೀತಲ್ಲಿ? ಹಲೋ, ಹೇಳಿ ಮುನಿರತ್ನ ಅವರೇ. ನ್ಯಾಯಾಲಯದ ಆವರಣದಲ್ಲಿ ನಾವು ಒಳಗಡೆ ಕುಂತಿದ್ವಿ. ಅಲ್ಲಿ ನಮ್ಮ ವಾದ ವಿವಾದಗಳು 2 ಕಡೆಯವರು ಮಂಡಿಸಿದ್ರು ನ್ಯಾಯಾಧೀಶರಿಗೆ. ಅದಾದ್ಮೇಲೆ ಅಲ್ಲಿಗೆ ಇತ್ಯರ್ಥ ಆಯ್ತು. ನಮ್ಮ ಪಾಡಿಗೆ ನಾವು ಬಂದಿದೀವಿ, ಅವ್ರ ಪಾಡಿಗೆ ಅವ್ರು ಹೋದ್ರೋ ಇದ್ರೋ ನಮ್ಗೆ ಅದು ಗೊತ್ತಿಲ್ಲ. ನಮ್ಮ ವಕೀಲರ ಹತ್ರ ನಾವು ಒಂದು ಪೇಪರ್ಗೆ ಒಂದು ಸಹಿ ಮಾಡು ಅಂತ ಹೇಳಿದ್ರು, ಸಹಿ ಮಾಡಿದ್ವಿ, ನಾವು ಹೊರಟಿದೀವಿ. ಅಷ್ಟು ಬಿಟ್ರೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ನನ್ನ ಜೊತೆಯಲ್ಲಿ ಉಪೇಂದ್ರ ಅವ್ರು ನನಗಿಂತ ಮುಂಚೆನೆ ಕೆಳಗಡೆ ಹೋಗಿದ್ರು, ಆಮೇಲೆ ನಾನು ಅವ್ರ ಹಿಂದೆ ಹೋಗಿ ಅವ್ರ ಜೊತೆ ಬಂದಿದ್ದೆ. ಈಗ ನಿರಂಜನ್ ಶೆಟ್ಟಿ ಅವರು ನಿನ್ನೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರೋ ಪ್ರಕಾರ ಉಪೇಂದ್ರ ಅವ್ರಿಗೂ ನಿರಂಜನ್ ಶೆಟ್ಟಿ ಅವ್ರಿಗೂ ಇನ್ನೇನು ಜಗಳ ಆಗೋದ್ರಲ್ಲಿತ್ತು. ಉಪೇಂದ್ರ ಅವರು ಅವರಿಗೆ ಜೀವ ಬೆದರಿಕೆ ಹಾಕಿದ್ರು. ಆ ಜಗಳವನ್ನ ನೀವು ಮತ್ತೆ ರಾಕ್ಲೈನ್ ವೆಂಕಟೇಶ್ ಇಬ್ರು ಸೇರ್ಕೊಂಡು ಪರಿಹರಿಸಿದ್ರಿ ಅಂತ ಹೇಳಿದ್ದಾರೆ. ಉಪೇಂದ್ರ ಅವರು ಆ ರೀತಿ ಅಂತ ವ್ಯಕ್ತಿ ಅಲ್ಲ. ಅವ್ರು ಏನಿದ್ರು ನ್ಯಾಯಾಲಯದಲ್ಲಿ ಒಳಗಡೆನೆ ಕುಂತಿದ್ರು, ನ್ಯಾಯಾಲಯದಿಂದ ಹೊರಗಡೆ ಬಂದೇ ಇಲ್ಲ. ಅವ್ರ ಪಕ್ಕದಲ್ಲೇ ನಾನು ಕುಂತಿದ್ದೆ. ನಮ್ಮ ಕೇಸು ಮುಗಿದ ತಕ್ಷಣ ನಾವೆಲ್ಲ ಬಂದು ನಮ್ಮ ಕಾರಲ್ಲಿ ನಾವು ಬಂದಿದ್ದೀವಿ. ಇದೆಲ್ಲ ಸತ್ಯಕ್ಕೆ ದೂರವಾದ ಮಾತು, ಎಲ್ಲ ಕಟ್ಟು ಕತೆ. ಇದು ಒಂದು ಪ್ರಚಾರಕ್ಕೋಸ್ಕರ ಅವ್ರು ಮಾಡ್ಕೊಳ್ತಾ ಇರೋಂತ ಒಂದು ಕತೆ ಇದು. ಹಾಗಾದ್ರೆ ಆಮೇಲೆ ಉಪೇಂದ್ರ ಅಂತ ಒಂದು ವ್ಯಕ್ತಿ ಅವ್ರ ಹತ್ರ ಹೋಗಿ ಮಾತಾಡೋಂತ ಅವಶ್ಯಕತೆನೇ ಇಲ್ಲ. ಅವ್ರ ಸ್ಟೇಟಸ್ ಬೇರೆ. ಇದ್ಯಾವ್ದೋ ನಾಯಿ ನೋಡಿ ನರಿ ನೋಡ್ಬಿಟ್ಟು ನಾಯಿ ಬರೆ ಹಾಕೊಂಡಂಗೆ ಆಗೋಯ್ತು ಈ ಕತೆ ಇದು. ಹಾಗಾದ್ರೆ ನಿನ್ನೆ ಏನು ನಡೆದಿಲ್ಲ ಮುನಿರತ್ನ ಅವರೇ? ನಾನು ಹೇಳ್ತಾ ಇದೀನಲ್ಲ, ಕೋರ್ಟ್ ಒಳಗಡೆನೆ ಇದ್ವಿ, ಕೇಸ್ ಮುಗೀತು, ಸೀದಾ ನಮ್ಮ ಪಾಡಿಗೆ ನಾವು ಹೊರಗಡೆ ಬಂದಿದ್ವಿ. ಲಾಯರ್ ಹತ್ರ ಒಂದು ಸೈನ್ ಮಾಡಿದೀವಿ, ಒಂದು ಪೇಪರ್, ಅಷ್ಟು ಬಿಟ್ರೆ. ಸೊ ಮೀಡಿಯಾದ ಮುಂದೆ ಆ ನಿರಂಜನ್ ಶೆಟ್ಟಿ ಅಷ್ಟು ಧೈರ್ಯವಾಗಿ ಇದನ್ನೆಲ್ಲ ಹೇಳೋದಕ್ಕೆ, ಸುಳ್ಳು ಹೇಳೋದಕ್ಕೆ ಏನ್ ಕಾರಣ ಅಂತೀರಾ? ಹಾಗಾದ್ರೆ ಈಗ ಸುಳ್ಳು ಹೇಳೋದಕ್ಕೆ ಧೈರ್ಯ ಬೇಕಾಗಿಲ್ಲ. ಸುಳ್ಳು ಹೇಳೋದಕ್ಕೆ ಹೃದಯದ ಒಳಗಡೆಯಿಂದ ಬರ್ತದೆ. ಎಷ್ಟು ಬೇಕಾದ್ರೆ ಸುಳ್ಳು ಹೇಳ್ತಾನೆ ಇರ್ಬೋದು. ಸುಳ್ಳು ಹೇಳೋದಕ್ಕೆ ಧೈರ್ಯ ಬೇಕಾ? ಓಕೆ, ಯಾವುದೇ ಆಗ್ಲಿ ಒಂದು ನಮ್ಮ ಬಾಯಿಂದ ಒಂದು ಪದ ಬರಕ್ ಮುಂಚೆ ನಾವು ಒಂದು ವ್ಯಕ್ತಿ ಮೇಲೆ ಮಾತಾಡೋದು ಸರಿನಾ ಅನ್ನೋದು ಯೋಚನೆ ಮಾಡ್ಬೇಕು. ಓಕೆ, ಧನ್ಯವಾದ ಮುನಿರತ್ನ, ಥ್ಯಾಂಕ್ ಯು. ನೀವು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಕ್ಕೆ. ಉಪೇಂದ್ರ ಅವರೇ, ಮುನಿರತ್ನ ಅವ್ರ ಮಾತನ್ನ ನೀವೀಗ ಕೇಳಿಸ್ಕೊಂಡಿರಬೇಕು. ಖಂಡಿತ ಅಂತಹ ಯಾವುದೇ ಘಟನೆ ನಡೆದಿಲ್ಲ ಅಂತ ಒಂದು ಸ್ಪಷ್ಟೀಕರಣವನ್ನು ಮುನಿರತ್ನ ಅವರು ಕೊಟ್ಟಿದ್ದಾರೆ. ಹಾಗಾದರೆ ನೀವು ನಿರಂಜನ್ ಶೆಟ್ಟಿ ವಿರುದ್ಧ ಏನು ದೂರು ಕೊಟ್ಟಿದ್ದೀರಾ? ದೂರು ಕೊಟ್ಟಿರೋದು ನಿಜನಾ ಸುಳ್ಳ?
ಇಲ್ಲ ಖಂಡಿತ. ಇವಾಗ ಯಾವುದೋ ವ್ಯಕ್ತಿ ಈ ತರ ನಮ್ಗೆ ಪ್ರಾಣ ಬೆದರಿಕೆ ಅನ್ನೋದು ಬಹಳ ದೊಡ್ಡ ವಿಷಯ, ಅದು ಬಹಳ ಅಸಹ್ಯಕರವಾದ ವಿಷಯ. ಅದರಲ್ಲೂ ಕೂಡ ನನ್ನ ಸ್ಥಾನಮಾನದಲ್ಲಿರುವಂಥವ್ರು ನಾವು ಒಬ್ಬ ಯಾರೋ ಹುಡುಗ, ಪಾಪ ಅವ್ರು ಇನ್ನೂ ಅಪ್ಕಮಿಂಗ್ ಹುಡುಗ, ಅವರು ಪ್ರಯತ್ನ ಪಡ್ತಿದ್ದಾರೆ ಇಂಡಸ್ಟ್ರಿಲಿ ಚೆನ್ನಾಗಬೇಕು ಅಂತ. ನಾವು ಹೋಗಿ ಅವ್ರಿಗೆ ಪ್ರಾಣ ಬೆದರಿಕೆ ಆಗ್ತೀವಿ ಅಂದ್ರ ಮೇಲೆ ಅದನ್ನ ನನಗೊಂಥರ ಭಾಳ ಮನಸ್ಸಿಗೆ ನೋವಾಯಿತು. ಅದಕ್ಕೆ ನಾನು ಇಮಿಡಿಯೇಟಾಗಿ ನಾನು ಮಿರ್ಜಿ ಸಾಹೇಬ್ರ ಹತ್ರ ಮಾತಾಡಿದೆ, ಸರ್ ಈ ಥರ ಆಗಿದೆ, ನಾಳೆ ಅವ್ನಿಗೇನೋ ಪ್ರಾಬ್ಲಮ್ ಆದರೆ ಅದು ಸುಮ್ಮನೆ ಸರಿ ಇರಲ್ಲ ಸರ್, ಇದನ್ನು ಏನಾರು ಮಾಡ್ಬೇಕಂದ್ರೆ ದಯವಿಟ್ಟು ನೀವು ಇಮಿಡಿಯೇಟಾಗಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ ನೀವು ಅಂದರು. ಅದನ್ನು ನಾನು ಮಾಡಿದ್ದೀನಿ ಅಷ್ಟೇ. ಇದನ್ನು ಆ್ಯಕ್ಚುಲಿ ಡೆಫರ್ಮೇಷನ್ ಕೇಸ್ ಹಾಕ್ಬೇಕು ನಾನು. ಇನ್ನೂ ಇದು ಕಂಟಿನ್ಯೂ ಆದರೆ ಇನ್ನೇನಾರು ನನಗೆ ಆಲ್ರೆಡಿ ಪ್ರೂಫ್ ಇದೆ, ನಾನು ನೋಡ್ತೀನಿ. ಇವಾಗ ಈ ಚಿತ್ರ ರಿಲೀಸ್ಗೆ ಯಾಕಂದ್ರೆ ಆ ಟೆನ್ಷನಲ್ಲಿ ಇದೀವಿ ನಾವು, ಆ ಚಿತ್ರ ರಿಲೀಸ್ಗೋಸ್ಕರ ಓಡಾಡಬೇಕು. ನನ್ನ ಹತ್ರ ಫುಲ್ ಪ್ರೂಫ್ ಇದೆ. ಆ ಹುಡುಗ ಮಾತಾಡಿರೋ ಪ್ರತಿಯೊಂದು ಕೂಡ ಪಬ್ಲಿಕ್ ಟಿವಿಲಿ ಟೋಟಲ್ ಅದು ರೆಕಾರ್ಡೆಡ್ ಪ್ರೋಗ್ರಾಮ್, ಅದು ಫುಲ್ಲು ನನ್ನ ಹತ್ರ ಇದೆ. ಅದನ್ನ ಇಟ್ಕೊಂಡು ನಾನು ಮುಂದಿನ ಕ್ರಮ ನಾನು ಕೈಗೊಳ್ತೀನಿ. ಸೊ ಈಗ ಸದ್ಯಕ್ಕೆ ಕೊಟ್ಟಿರೋ ದೂರು ಏನು? ನಿರಂಜನ್ ಶೆಟ್ಟಿ ವಿರುದ್ಧ ನೀವು ಏನಂತ ದೂರು ಕೊಟ್ಟಿದ್ದೀರಾ? ಇದು ವಿಚಿತ್ರವಾದ ದೂರ. ಇದು ಆಕ್ಚುಲಿ ದೂರ ಹೆಂಗ್ ಕೊಡ್ತಾರೆ? ಓಕೆ ಉಪೇಂದ್ರ, ಒಂದು ನಿಮಿಷ. ನಿರಂಜನ್ ಶೆಟ್ಟಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇದು ನಾವೇನ್ ಮಾಡಿದೀವಿ ಅಂದ್ರೆ ಉಪೇಂದ್ರ, ಒಂದ್ ನಿಮಿಷ. ನಿರಂಜನ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದರೆ ಎಲ್ಲ ದಯವಿಟ್ಟು ನಾನು ಆ ವ್ಯಕ್ತಿ ಹತ್ರ ಜೊತೆಲಿ ಯಾವುದೇ ರೀತಿ ಮಾತಾಡಕ್ಕೆ ಇಷ್ಟಪಡಲ್ಲ. ಅಲ್ಲ, ನೀವು ಮಾತಾಡಬೇಡಿ, ಮಾತಾಡೋದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ನಾನು ಯಾವುದೇ ರೀತಿ ಕೂಡ ಆ ವ್ಯಕ್ತಿ ಮುಖ ನೋಡಕ್ಕೂ ನಾನು ಇಷ್ಟಪಡಲ್ಲ. ಇಲ್ಲ ಆ ವ್ಯಕ್ತಿ ಮುಖ ನೋಡಕ್ ಇಷ್ಟಪಡಲ್ಲ. ಕೋರ್ಟಲ್ಲಿ ಇದೆ ಕೇಸು, ಅದು ಏನಾಗುತ್ತೋ ಆಗ್ಲಿ. ದಯವಿಟ್ಟು ಇಷ್ಟೇ ನಾನು ವಿಷಯ ಹೇಳಿದೀನಿ. ನಾನು ನೀವೇನಿದ್ರು ಅವ್ರನ್ನ ಇಟ್ಕೊಂಡು ಅವ್ನು ಪ್ರೂವ್ ಮಾಡಿಸಿ ಅವ್ನ ಕೈಲಿ. ಓಕೆ ನಿರಂಜನ್ ಶೆಟ್ಟಿ, ಇವಾಗ ಉಪೇಂದ್ರ ಅವ್ರ ಮಾತನ್ನ ನೀವು ಕೇಳಿದಿರಾ, ಓಕೆ, ಮುನಿರತ್ನ ಅವ್ರ ಮಾತನ್ನ ಕೇಳಿದಿರಾ, ಇವೆಲ್ಲ ಸುಳ್ಳು, ಪಬ್ಲಿಸಿಟಿ ಗಿಮಿಕ್ ಅನ್ನೋ ಮಾತನ್ನ ಆಡ್ತಿದ್ದಾರೆ. ಏನ್ ಹೇಳ್ತೀರಾ ನೀವೀಗ? ಯಾಕೆ ಹಿಂಗೆಲ್ಲ ಸುಳ್ಳು ಹೇಳಿದಿರಾ ಅಂತ ಕೇಳ್ತಿದ್ದಾರೆ. ಸರ್, ಇದು ನಡೆದಿರೋದು ಸತ್ಯ, ಅದು ಸುಳ್ಳು ಅಂತ ಅಲ್ಲ, ಅವರೆಲ್ಲ ಸುಳ್ಳು ಅಂತಿದಾರಲ್ಲ. ಉಪೇಂದ್ರ ಸುಳ್ಳು ಅಂದ್ರು, ಮುನಿರತ್ನ ಸುಳ್ಳು ಅಂದ್ರು. ಅದು ಏನಾಗಿದೆ, ಈಗ ನಮ್ ಲಾಯರ್ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಸಾಕಷ್ಟು ಜನ ಇದ್ರು. ಯಾರು ನಾನು ಒಬ್ಬನೇ ಇಬ್ರು ಇದ್ರೆ ಅದು ನಾವು ಸುಳ್ಳು ಅಂತ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಬರ್ತಾ ಇದೆ. ಯಾರಿದ್ದಾರೆ ಸಾಕ್ಷಿಗೆ? ಅಂದ್ರೆ ಅದನ್ನ ನಮ್ ಲಾಯರ್ ಏನ್ ಹೇಳಿದ್ದಾರೆ, ಇದನ್ನ ಇಲ್ಲಿ ಯಾಕಂದ್ರೆ ನಾವು ಹೊರಟಿರೋದು ಬೇರೆ ಇದಕ್ಕೆ, ಇದು ಇನ್ನೊಂದು ಸ್ವರೂಪ ಪಡ್ಕೊಳ್ಳುತ್ತೆ. ಅದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋದು ಬೇಡ, ಅದನ್ನ ಇದು ಮಾಡಬಾರ್ದು ಅಂತ ನಂಗೆ ಲಾಯರ್. ಅಲ್ಲ, ಏನ್ ಸ್ವರೂಪ? ಇನ್ನೊಂದು ಸ್ವರೂಪ ಅಂದ್ರೆ ಹೇಗಾಗುತ್ತೆ? ಬೇಡ, ಯಾಕಂದ್ರೆ ನಾನು ಕೇವಲ ನನಗೆ ಉಪೇಂದ್ರ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ನಿರಂಜನ್ ಶೆಟ್ಟಿ, ನೇರವಾಗಿ ಕೇಳ್ತಾ ಇದ್ದೀನಿ ಮತ್ತೊಂದ್ ಸರ್ತಿ, ನಿಮಗೆ ಅವರು ಜೀವ ಬೆದರಿಕೆ ಹಾಕಿದ್ದು, ನಿನ್ನ ಒಂದ್ ಕೈ ನೋಡ್ಕೋತೀನಿ ಅಂತ ಹೇಳಿದ್ದು ನಿಜನಾ? ಆತರ ಹೇಳಿದ್ ಸತ್ಯ ಸರ್, ನಿಜ ಹೇಳಿದ್ ಸತ್ಯ. ಅದ್ರಲ್ಲಿ ಏನು ಸಂಶಯ ಇಲ್ಲ. ಯಾಕಂದ್ರೆ ಅಲ್ಲಿ ಅದನ್ನ ಹೇಳಿದಾಗ ಯಾರ್ಯಾರಿದ್ರು ನಿಮ್ ಜೊತೆನಲ್ಲಿ? ರಕ್ಷಣಾ ವೇದಿಕೆಯ ಶಿವಾನಂದ್ ಅವರಿದ್ರು, ನಮ್ ಲಾಯರು ಅಲ್ಲೇ ಹತ್ರದಲ್ಲೇ ಇದ್ರು. ಸ್ವಲ್ಪ ಅಂದ್ರೆ ಅವ್ರ ಲಾಯರು ಆ ಕಡೆಯಲ್ಲಿ ಇದ್ರು. ಬಟ್ ಅಂದ್ರೆ ಇದನ್ನ ಬೆಳೆಸುವ ಉದ್ದೇಶ ಇಲ್ಲ, ಇದನ್ನ ಇಲ್ಲಿಗೆ ಅಂತ ನಿಲ್ಸ್ಬೇಕು ಅಂತ ನನ್ನ ಲಾಯರ್ ಸಜೆಸ್ಟ್ ಮಾಡಿದ್ದಾರೆ. ಅಲ್ಲಪ್ಪ ಉಪೇಂದ್ರ ಅವರು ನಿಮ್ ಮುಖನೇ ನೋಡಿಲ್ವಂತೆ, ನೀವು ಅವ್ರ ಜೊತೆ ಕೆಲಸ ಮಾಡೋದು ಸುಳ್ಳಂತೆ, ಯಾಕೆ ನೀವ್ ಈ ತರ ಮಾಡ್ತಿದ್ದಾರೆ? ಯಾರು ಇವ್ರಿಗೂ ನನಗೆ ಏನ್ ಹಾಗೆತನ ಅಂತ ಕೇಳ್ತಿದಾರೆ ಅವರು. ಖಂಡಿತ ಆತರ ಇಲ್ಲ ಸರ್. ನಾ ಹೇಳಿದ್ನಲ್ಲ, ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ನಾನು ಹೇಳ್ತಾ ಇರೋದು ನನ್ನ ಕತೆಗೆ ಮಾತ್ರ ಹೋರಾಟ, ಇಲ್ಲಿ ವೈಯಕ್ತಿಕ ದಯವಿಟ್ಟು ಇದನ್ನ ಯಾರು ಇದೇನಾಗಿದೆ ಬರ್ತಾ ವೈಯಕ್ತಿಕ ಈ ಕೋರ್ಟ್ ಅಲ್ಲಿ ಡಿಸೈಡ್ ಆಗೋಯ್ತಲ್ಲ ಇವಾಗ ಚಿತ್ರ ಬಿಡುಗಡೆಗೆ ನಾವು ಇದು ಕೊಡಲ್ಲ. ಕೋರ್ಟ್ ಅಲ್ಲಿ ಕೂಡ ನಾವು ವಾದ ಮಾಡುವಾಗ ಸಿನಿಮಾ ನಿಲ್ಲಿಸೋ ಬಗ್ಗೆ ನಮ್ಗೆ ನಾವು ಆ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಈಗ ಉಪೇಂದ್ರ ಮುನಿರತ್ನನೇ ಸುಳ್ಳು ಹೇಳ್ತಿದಾರಾ? ಸರ್, ಇದು ಅಂದ್ರೆ ಇದನ್ನ ಬೆಳೆಸೋದ್ ಬೇಡ ಅಂತ ನಮ್ಮ ಲಾಯರ್ ಹೇಳಿದ್ದಾರೆ. ಅಲ್ಲ, ನಿಮ್ಮ ಲಾಯರ್ ಅಲ್ಲ, ಇವಾಗ ಈಗ ಲೈವ್ ಅಲ್ಲಿ ಉಪೇಂದ್ರ ಅವ್ರು ಹೇಳಿದ್ರು, ಮುನಿರತ್ನ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನಿನ್ನೆ ಅಂತ ಯಾವ ಘಟನೆನೂ ನಡೆದಿಲ್ಲ, ಸ್ವತಃ ಉಪೇಂದ್ರ ಮತ್ತೆ ನಿರಂಜನ್ ಶೆಟ್ಟಿ ಮಾತುಕತೆನೇ ಆಡಿಲ್ಲ ಅಂತ ಹೇಳಿದ್ರು. ಹಂಗಾರೆ ಅವ್ರು ಹೇಳಿದ್ ಸುಳ್ಳ? ಸರ್, ನಾವು ಅವ್ರು ಹೇಳಿದ್ ಸುಳ್ಳು ಅಂತ ಹೇಳೋದಕ್ಕಿಂತ ಅಲ್ಲಿನ ಇದು ನನ್ನ ಬಗ್ಗೆ ಅವ್ರು ಆತರ ಹೇಳಿದ್ದು ಸತ್ಯ. ಅದಕ್ಕೆ ಅಲ್ಲಿ ತುಂಬಾ ಜನ ಇದ್ದಾರೆ. ಅಲ್ಲಲ್ಲ, ಈಗ ಉಪೇಂದ್ರನ್ ಪರವಾಗಿ ಮಾತನಾಡೋದಕ್ಕೆ ಮುನಿರತ್ನ ಬಂದ್ರು, ರಾಕ್ಲೈನ್ ವೆಂಕಟೇಶ್ ಬಂದ್ರು, ನಿಮ್ ಪರವಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ. ನಿಮ್ ಲಾಯರ್ ಕೂಡ ಮಾತಾಡಲ್ಲ ಅಂತ ಹೇಳ್ತಿದ್ದಾರೆ. ನೀವು ರಕ್ಷಣಾ ವೇದಿಕೆಯ ಇವರು ಶಿವಾನಂದ್ ಅಥವಾ ಇವರು ಪ್ರವೀಣ್ ಶೆಟ್ರು, ಆಮೇಲೆ ಲಾಯರ್ಗೆ ಫೋನ್ ಮಾಡಿ. ಅಲ್ಲ, ಲಾಯರ್ ಮಾತಾಡಲ್ಲ ಅಂತ ಹೇಳಿದ್ರು ನಿರಂಜನ್ ಶೆಟ್ಟಿ ಅವರೇ. ಓಕೆ ಅಂದ್ರೆ ಅದೇ ಇದು ಹೇಳಿಕೆ ನಡೆದಿ ಸತ್ಯ. ಆಮೇಲೆ ಇದನ್ನ ಬೆಳೆಸಬಾರ್ದು ಅಂತ ಲಾಯರ್ ನನಗೆ ಹೇಳಿರೋದ್ರಿಂದ ಇದನ್ನ ಅಲ್ಲಿಗೆ ನಾವು ಬಿಟ್ಟಿದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಇದುವರೆಗೆ ಯಾವುದೇ ಕಂಪ್ಲೇಂಟ್ ಸಹ ಕೊಟ್ಟಿಲ್ಲ. ಸರಿ, ಈಗ ಅಲ್ಲಿಗೆ ಬಿಡಬೇಕು ಅಂತಂದ್ಮೇಲೆ ನೀವು ಮಾಧ್ಯಮದ ಮುಂದೆ ಯಾಕೆ ಹೇಳಿದ್ರಿ ಉಪೇಂದ್ರ ನನಗೆ ಜೀವ ಬೆದರಿಕೆ ಹಾಕಿದ್ರು ಅಂತ? ಸುಮ್ಮನಾಗಬೇಕಾಗಿತ್ತು. ಹೌದೌದು, ನಿನ್ನೆ ಆ ಕ್ಷಣಕ್ಕೆ ನನಗೂ ಭಯ ಆಯ್ತು. ನಾವು ಎಲ್ಲಿಂದೋ ಅಲ್ಲಿಂದ ಬಂದು ನಮಗೂ ಒಂಥರ ಭಯ ಆಯ್ತು. ಆ ಕ್ಷಣ ಹೇಳಿದ್ವಿ. ಆಮೇಲೆ ಅದನ್ನ ಬೇಡ ಅನ್ನೋ ತರದಲ್ಲಿ ಎಲ್ಲರೂ ಹೇಳಿದ್ಮೇಲೆ ಅದನ್ನ ಅಲ್ಲಿಗೆ ಅಲ್ಲ, ಈಗ ಮುನಿರತ್ನ ಅವ್ರ ಹೇಳಿಕೆ ಪ್ರಕಾರ ನಿನ್ನೆ ಕೋರ್ಟ್ ಇಂದ ವಾಪಸ್ ಬಂದ್ವಿ, ನಮ್ ಕಾರ್ ಹತ್ಕೊಂಡು ನಾವು ಹೋದ್ವಿ ಹೊರತು ಮಧ್ಯದಲ್ಲಿ ನಿಂತ್ಕೊಂಡು ಯಾರನ್ನೂ ನಾವು ಮಾತಾಡಿಸ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅದು ಒಂದು ಸಿಗ್ನೇಚರ್ ಹಾಕೋ ಸಂದರ್ಭದಲ್ಲಿ ಒಂದು ನಡೆದ ಘಟನೆ ಸರ್, ಅಷ್ಟೇ. ಅದು ಆಮೇಲೆ ಅದನ್ನ ನಮ್ ಲಾಯರ್ ಹೇಳಿದ್ರು, ಇದೇನಂತಂದ್ರೆ ಇದು
ಅಂದ್ರೆ ಆ ಕ್ಷಣದ ಇದಕ್ಕೆ ಅವರು ಹೇಳಿದ್ದಿರ್ಬೋದು ಅನ್ನೋ ಓಕೆ, ಆ ಕ್ಷಣದಲ್ಲಿ ಉಪೇಂದ್ರ ಅವರು ಹೇಳಿದ್ರು, ನೀವು ಮಾಧ್ಯಮದ ಮುಂದೆ ಹೇಳಬಾರ್ದಾಗಿತ್ತು ಅಂತ ಹೇಳ್ತಿದ್ದೀರಲ್ಲ. ಈಗ ನೀವು ಉಪೇಂದ್ರ ಅವ್ರ ಮೇಲೆ ಮಾಡಿರ್ತಕ್ಕಂಥ ಆರೋಪವನ್ನ ವಾಪಸ್ ತಗೋತೀರಾ? ಸುವರ್ಣ ನ್ಯೂಸ್ 24/7 ಮುಖಾಂತರ ವಾಪಸ್ ತಗೋತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಅವ್ರು ಹೇಳಿದ್ದು ಸತ್ಯ, ಅದ್ರ ಬಗ್ಗೆ ನಾವು ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ, ಹೇಳಿದ್ದು ಸತ್ಯ. ಈಗ ನಿಮ್ ವಿರುದ್ಧ ಅವರು ಕೋರ್ಟ್ ಅಲ್ಲಿ ಪೊಲೀಸ್ ಸ್ಟೇಷನ್ ಕೇಸ್ ಹಾಕಿದ್ದಾರೆ. ಅದು ಅದ್ರ ಪ್ರಕಾರ ನಮ್ಗೆ, ಯಾಕಂದ್ರೆ ನಮ್ ಲಾಯರ್ ಇದಾರೆ, ನಮ್ ಲಾಯರ್ ಸಜೆಷನ್ ತಗೊಂಡೆ ನಾನು ಪ್ರತಿ ಒಂದು ಹೆಜ್ಜೆ ಇಡೋದು. ಯಾಕಂದ್ರೆ ಇದ್ರ ಬಗ್ಗೆ ನಮ್ಗೇನ್ ಜಾಸ್ತಿ ಮಾಹಿತಿಗಳಿಲ್ಲ, ಅಂದ್ರೆ ಇದು ಯಾವ ತರ ಇದ್ ಮಾಡ್ಬೇಕು ಅಂದ್ರೆ ಅವ್ರು ಹೇಗೆ ಸಜೆಸ್ಟ್ ಮಾಡ್ತಾರೆ ಅದ್ರ ಪ್ರಕಾರ ನಾವು ಹೋಗೋದು. ನಿನ್ನೆ ಓಕೆ, ನಿರಂಜನ್ ಶೆಟ್ಟಿ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡೋದಕ್ಕೆ. ನಮ್ಮ ಜೊತೆ ಇವಾಗ ಉಪೇಂದ್ರ ಅವರು ಮಾತಾಡಿದ್ರು, ಮುನಿರತ್ನ ಮಾತಾಡಿದ್ರು, ನಿರಂಜನ್ ಶೆಟ್ಟಿ ಅವರು ಮಾತಾಡಿದ್ರು. ಅವರವರ ವಾದಕ್ಕೆ ಅವರವ್ರು ಅಂಟ್ಕೊಳ್ತಾ ಇದ್ದಾರೆ. ಅವ್ರು ಹೇಳಿರೋದು ನಿಜ ಅಂತ ನಿರಂಜನ್ ಶೆಟ್ಟಿ ಹೇಳಿದ್ರೆ, ಉಪೇಂದ್ರ ಮತ್ತು ಮುನಿರತ್ನ ಅದನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಸೊ ಈ ಪ್ರಕರಣ ಮತ್ತೆ ಎಲ್ಲಿಗೆ ಬಂದು ನಿಲ್ಲುತ್ತೆ, ಕಠಾರಿ ವಿರಾಸ್ ಈಗ ನಿಗದಿತ ಅವಧಿಗೆ ಬಿಡುಗಡೆ ಆಗುತ್ತಾ ಇಲ್ವಾ, ಇದರ ಬಗ್ಗೆ ಕುತೂಹಲ ಮತ್ತಷ್ಟು ಮನೆ ಮಾಡಿದೆ. ಈಗ ಒಂದು ಬ್ರೇಕ್.